ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಯುವಿನ್ ಮಾತಾಡ್ತಿರೋದು. ಬಿಗ್ ಬಾಸ್ ಬಗ್ಗೆ ಮಾತಾಡೋಕ್ಕೆ ಬಂದೀನಿ. ಈ ಬಿಗ್ ಬಾಸಲ್ಲಿ ಏನೇನಾಯಿತು ಅನ್ನೋದನ್ನು ಈ ವಾರ ಪೂರ್ತಿ ನೀವು ನೋಡಿರ್ತೀರ. ಚೈತ್ರ ಅವರಿಗೆ ಫ್ರಾಂಕ್ ಎಲಿಮಿನೇಷನ್ ಆಯಿತು. ಅವರು ಸೀಕ್ರೆಟ್ ರೂಮಿಗೆ ಹೋದರು. ಈ ಸೀಕ್ರೆಟ್ ರೂಮಿಗೆ ಹೋಗಿದ್ರಿಂದ ಯಾರ್ಯಾರು ಚೈತ್ರ ಅವ್ರ ಬಗ್ಗೆ ಮಾತಾಡ್ತಿದ್ದಾರೆ ಅನ್ನೋದನ್ನು ಅವ್ರು ನೋಡಿದರು. ಅವ್ರಿಗೆ ಅನಿಸ್ಬಿಡ್ತು ಇದು ಬಿಗ್ ಬಾಸ್ ರಿಯಲ್ ಆಟ ಅಂತ. ಅಂದರೆ ಒಳಗಡೆ ಇದ್ದಾಗ ಯಾರ್ಯಾರು ಏನೇನು ಮಾತಾಡ್ತಿದ್ರು ಅನ್ನೋದನ್ನು ಇನ್ನೊಬ್ರಿಗೆ ಗೊತ್ತಾಗಲ್ಲ. ಸ್ಕ್ರೀನಲ್ಲಿ ನೋಡಿದಾಗ ಅವರಿಗೆ ಇದೇ ರಿಯಲ್ ಆಟ, ಅಸಲಿ ಆಟ ಅನಿಸ್ಬಿಡ್ತು. ಅದಾದಮೇಲೆ ಸ್ವಲ್ಪ ಹೊತ್ತಾದಮೇಲೆ ಬಿಗ್ ಬಾಸಿಂದ ಒಂದು ಅನೌನ್ಸ್ಮೆಂಟ್ ಬರುತ್ತೆ. ಚೈತ್ರ ಅವರೇ, ನೀವು ಮನೆಯಿಂದ ಹೊರಗೆ ಹೋಗ್ತಿಲ್ಲ, ಅಂದರೆ ಎಲಿಮಿನೇಷನ್ ಆಗ್ತಿಲ್ಲ ಅನ್ನೋದನ್ನು ಬಿಗ್ ಬಾಸಿಂದ ಅನೌನ್ಸ್ ಆಗುತ್ತೆ. ಅದಾದ ನಂತರ ಚೈತ್ರ ಅವರು ಬಿಗ್ ಬಾಸ್ ಮನೆಗೆ ವಾಪಸ್ ಹೋಗ್ತಾರೆ ಲಗೇಜ್ ತಗೊಂಡು. ಆವಾಗ ಕೆಲವರು ಚೈತ್ರ ಅವ್ರನ್ನ ನೋಡಿ ಯಾಕಪ್ಪ ಇವಳು ಬಂದ್ಲು ಅನ್ನೋ ಮನಸ್ಥಿತಿಲಿದ್ದರು. ಕೆಲವರು ಚೈತ್ರ ಅವ್ರನ್ನ ನೋಡಿ ಇವ್ರು ಯಾಕಪ್ಪ ಬಂದರು ಅನ್ನೋ ಮನಸ್ಥಿತಿಲಿದ್ದರು. ಇನ್ನು ಶಿಶಿರು, ಮೋಕ್ಷಿತಾ ಮತ್ತು ಐಶ್ವರ್ಯ ಅವರು ಚೈತ್ರ ಬಂದಿದ್ದು ನೋಡಿ ಖುಷಿ ಪಡ್ತಾರೆ. ಮಂಜಣ್ಣ ಮತ್ತು ರಜತ್, ನೀವು ಹೀಗೆ ಮಾತಾಡಬಾರ್ದಿತ್ತು ಅಂತೇಳಿ ಚೈತ್ರ ಹೇಳ್ತಾರೆ. ಅದಾದ ನಂತರ ಚೈತ್ರ ಅವರಿಗೆ ಒಂದು ಖುಷಿ ಇರುತ್ತೆ. ಅದೇನಪ್ಪ ಅಂದರೆ ಹನುಮಂತು ಮತ್ತು ಧನರಾಜ್ ಅವರು ಚೈತ್ರನ ನೆನೆಸ್ಕೊಳ್ತಿರೋ ಬಗ್ಗೆ. ಆಮೇಲೆ ಇನ್ನೊಂದು ವಿಷಯ, ಚೈತ್ರ ಅವರು ಒಳಗಡೆ ಬಂದಾಗ ಲಗೇಜ್ ತಗೊಂಡು ಹೋಗೋಕ್ಕೆ ಯಾವ ಕಂಟೆಸ್ಟೆಂಟು ಕೂಡ ಹೆಲ್ಪ್ ಮಾಡಿಲ್ಲ. ಈಗ ನಾಮಿನೇಷನ್ ಬಗ್ಗೆ ಮಾತಾಡೋಣ. ನಾಮಿನೇಷನ್ 1, ಇದಕ್ಕೆ ಡ್ರೋನ್ ಪ್ರತಾಪ್ ಅವರು ಬಿಗ್ ಬಾಸ್ ಮನೆ ಒಳಗೆ ಬರ್ತಾರೆ. ಒಂದು ಟಾಸ್ಕ್ ಇರುತ್ತೆ. ಅದೇನಪ್ಪ ಅಂದರೆ ಬಲೂನಲ್ಲಿ ಕಾರ್ಡ್ ಹುಡ್ಕೋದು. ಇದಕ್ಕೆ 3 ಜನನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಇದರಲ್ಲಿ ನಮ್ಮ ಡ್ರೋನ್ ಪ್ರತಾಪ್ ಅವರು ಸೆಲೆಕ್ಟ್ ಮಾಡಿದ್ದು ತ್ರಿವಿಕ್ರಮ್, ಶಿಶಿರ್ ಮತ್ತು ರಜತ್ ಅವ್ರನ್ನ. ಈ ಟಾಸ್ಕಲ್ಲಿ ವಿನ್ ಆಗಿದ್ದು ತ್ರಿವಿಕ್ರಮ್ ಅವರು. ಅಂದರೆ 2 ಕಾರ್ಡು ಅವರು ಹುಡುಕ್ತಾರೆ. ಇದರಿಂದ ಅವರಿಗೆ ನಾಮಿನೇಷನ್ ಮಾಡೋ ಅಧಿಕಾರ ಸಿಗತ್ತೆ. ಆದರೆ ಅದರಲ್ಲಿ 1 ಕಾರ್ಡ್ನ ರಜತ್ ಅವರು ಶೇರ್ ಮಾಡ್ಕೊಳ್ತಾರೆ. ಸೊ ಈಗ ನಾಮಿನೇಷನ್ ಮಾಡೋ ಅಧಿಕಾರ ಪಡೆದಿದ್ದು ರಜತ್ ಮತ್ತು ತ್ರಿವಿಕ್ರಮ್ ಅವರು. ಇದರಲ್ಲಿ ತ್ರಿವಿಕ್ರಮ್ ಅವರು ನಾಮಿನೇಟ್ ಮಾಡಿದ್ದು ಶಿಶಿರ್ ಮತ್ತು ಚೈತ್ರ ಅವರನ್ನು. ರಜತ್ ಅವರು ಯಾರು ನಾಮಿನೇಟ್ ಮಾಡ್ತಾರೆ ಅನ್ನೋದು ಎಲ್ರಿಗೂ ಗೊತ್ತಿರುತ್ತೆ. ಅವರೇ, ಅದೇ ಧನರಾಜ್ ಮತ್ತು ಹನುಮಂತ, ಇವರಿಬ್ಬರನ್ನ ನಾಮಿನೇಟ್ ಮಾಡ್ತಾರೆ. ಸೊ ಇದರಿಂದ ಶಿಶಿರ್ ಅವರು ನಾಮಿನೇಟ್ ಮಾಡೋ ಅಧಿಕಾರ ಕಳ್ಕೊಳ್ತಾರೆ. ಅಲ್ಲಿಂದ ಡ್ರೋನ್ ಪ್ರತಾಪ್ ಅವರು ಕೂಡ ಹೊರಡ್ತಾರೆ. 2ನೇ ನಾಮಿನೇಷನ್ ಮಾಡೋಕ್ಕೆ ಬಂದಿದ್ದು ತನಿಷಾ ಅವರು. ತನಿಷಾ ಅವರು ಮಂಜಣ್ಣ ಮತ್ತು ಮೋಕ್ಷಿತಾ ಅವ್ರನ್ನ ಸೆಲೆಕ್ಟ್ ಮಾಡ್ಕೊಳ್ತಾರೆ. ಟಾಸ್ಕ್ ಏನಪ್ಪ ಅಂದರೆ 2 ಹರ್ಟಿಗೆ ಕತ್ತಿ ಚುಚ್ಚೋ ಸ್ಪರ್ಧೆ. ಇದ್ರ ಮಧ್ಯೆ ಮೋಕ್ಷಿತಾ ಮತ್ತು ಮಂಜಣ್ಣನ ತನಿಷಾ ಅವರು ಒಂದು ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ. ಒಂದು ಲೆವೆಲ್ಗೆ ಒಂದಾಗ್ತಾರೆ ಕೂಡ. ಮಂಜು ಅವರು ನಾಮಿನೇಷನ್ ಮಾಡಿದ್ದು ಶಿಶಿರ್ ಮತ್ತು ಧನರಾಜ್ ಅವ್ರನ್ನ. ಮೋಕ್ಷಿತಾ ಅವರು ನಾಮಿನೇಷನ್ ಮಾಡಿದ್ದು ಭವ್ಯ ಮತ್ತು ತ್ರಿವಿಕ್ರಮ್. ಸೊ ಇಲ್ಲಿಗೆ ಈ ನಾಮಿನೇಷನ್ ಮುಗಿಯುತ್ತೆ, 2ನೇ ನಾಮಿನೇಷನ್ನು. ತನಿಷಾ ಅವರು ಡ್ಯಾನ್ಸ್ ಮಾಡ್ತಾ ಎಕ್ಸಿಟ್ ಆಗ್ತಾರೆ. ಇದ್ರ ಮಧ್ಯೆ ಭವ್ಯ ಅವರು ಉಳ್ಕೊಳ್ತಾರೆ. ಅದು ನೋಡೋಕ್ಕೆ ಒಂಥರ ಮಜಾ ಇತ್ತು. 3ನೇ ನಾಮಿನೇಷನ್ ಮಾಡೋಕ್ಕೆ ಬಂದವರು ತುಕಾಲಿ ಸಂತೋಷ್ ಅವರು. ತುಕಾಲಿ ಸಂತೋಷ್ ಬಿಗ್ ಬಾಸ್ ಮನೆಯೊಳಗೆ ಬಂದ ತಕ್ಷಣ ಹನುಮಂತ ಅವರು ತುಕಾಲಿ ಸಂತೋಷ್ಗೆ ಮಾನಸನ ಕಳಿಸ್ಬಿಟ್ಟಿಯಲ್ಲೋ ಮಾವ ಅಂತೇಳಿ ರೇಗಿಸ್ತಾರೆ. ಹನುಮಂತ ಅವರು ಮತ್ತು ಧನರಾಜ್ ಅವರು ನಾಮಿನೇಟ್ ಮಾಡೋ ಅಧಿಕಾರ ಪಡ್ಕೊಳ್ತಾರೆ. ಅದರಲ್ಲಿ ಹನುಮಂತ ಅವರು ನಾಮಿನೇಟ್ ಮಾಡಿದ್ದು ತ್ರಿವಿಕ್ರಮ್ ಮತ್ತು ರಜತ್ನ. ಅಂದರೆ ನಮ್ಮ ಧನರಾಜ್ ಕೂಡ ಸೇಮ್ ಮಾಡ್ತಾರಲ್ವ, ಹೌದು, ಧನರಾಜ್ ಕೂಡ ಮಾಡಿದ್ದು ತ್ರಿವಿಕ್ರಮ್ ಮತ್ತು ರಜತ್ ಅವ್ರನ್ನ. ಸೊ ಹಾಗೆ ನಮ್ಮ ಪಂತು ಅಂತೀವಲ್ವ, ತುಗಾಲಿ ಸಂತೋಷ್ ಮತ್ತು ವರ್ತೂರ್ ಸಂತೋಷ್ ಇಬ್ಬರು ಕೂಡ ಒಟ್ಟಾಗ್ತಾರೆ. ಇದು ಕೂಡ ನೋಡೋಕ್ಕೆ ಚೆನ್ನಾಗಿತ್ತು. 4ನೇ ನಾಮಿನೇಷನ್ ಮಾಡೋಕ್ಕೆ ಬಂದಿದ್ದು ವರ್ತೂರ್ ಸಂತೋಷ್ ಅವರು. ಜೈಲಿಂದ ಒಳಗೆ ನಾಮಿನೇಷನ್ ಮಾಡೋ ಟಾಸ್ಕ್ ಇರುತ್ತೆ. ಇದರಲ್ಲಿ ಗೋಲ್ಡ್ ಸುರೇಶ್ ಅವರು ಮಂಜು ಮತ್ತು ಹನುಮಂತನ ನಾಮಿನೇಷನ್ ಮಾಡ್ತಾರೆ. ಇದ್ರ ಮಧ್ಯೆ ಚೈತ್ರ ಅವರು ಧನರಾಜ್ ಅವ್ರಿಗೆ ನೀನು ಸ್ಟ್ರಾಂಗ್ ಆಗಿರಬೇಕು, ಕೇರ್ಲೆಸ್ ಎಕ್ಸ್ಪ್ರೆಷನ್ ಇಟ್ಕೊ ಅಂತ ಹೇಳ್ತಾ ಇರ್ತಾರೆ. ಚೈತ್ರ ಅವರು ನಾಮಿನೇಟ್ ಮಾಡಿದ್ದು ಭವ್ಯ ಮತ್ತು ತ್ರಿವಿಕ್ರಮ್ ಅವ್ರನ್ನ. ಇದಾದಮೇಲೆ ಪಂತು ಜೋಡಿ ಇರುತ್ತೆ, ಅವರು ಹಾಗೆ ಎಕ್ಸಿಟ್ ಆಗ್ತಾರೆ ಬಿಗ್ ಬಾಸಿಂದ. ಇದ್ರ ಮಧ್ಯೆ ರಜತ್ಗೆ ಕೋಪ ಇರುತ್ತೆ. ಏನಪ್ಪ ಅಂದರೆ ಧನರಾಜ್ ಅವರು ರಜತ್ನ ಹೆಸರು ತಗೊಂಡ್ರು ನಾಮಿನೇಷನ್ ಮಾಡೋಕ್ಕೆ ಅನ್ನೋದು. ಅಂದರೆ ಕಾಣಿಸ್ತಾ ಇತ್ತು ಅವರು ಬೇಜಾರು ಮಾಡ್ಕೊಂಡಿರೋದು.
ಇದನ್ನೇ ನಾಮಿನೇಷನ್ ಮಾಡೋಕ್ಕೆ ಬಂದಿದ್ದು ನಮ್ರತಾ ಅವರು. ಎಲ್ಲರೂ ಊಟ ಮಾಡ್ತಾ ಇರ್ಬೇಕಾದ್ರೆ ನಮ್ರತಾ ಅವರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಾರೆ. ಐಶ್ವರ್ಯ ಅವ್ರನ್ನ ನೋಡಿ ಮಿಸ್ ಯು ಐಶ್ವರ್ಯ ಅಂತ ಕೂಡ ಹೇಳ್ತಾರೆ. ಇದರಲ್ಲಿ ಏನು ಟಾಸ್ಕ್ ಇತ್ತಂದರೆ ಪಾಶ್ರಿ ಬಹುಮಾನ ಮುಖಕ್ಕೆ ಹಚ್ಚೋದು. ಇದರಲ್ಲಿ ಭವ್ಯ ಅವರು ನಾಮಿನೇಷನ್ ಮಾಡಿದ್ದು ಮೋಕ್ಷಿತಾ ಮತ್ತು ಚೈತ್ರ ಅವರು. ಐಶ್ವರ್ಯ ಅವರು ನಾಮಿನೇಷನ್ ಮಾಡಿದ್ದು ವಿಕ್ರಮ್ ಮತ್ತು ಭವ್ಯ ಅವ್ರನ್ನ. ಇದಾದ ಮೇಲೆ ನಮ್ರತಾ ಅವರು ರಜತ್ ಮತ್ತು ಮಂಜಣ್ಣ ಅವರು ಟಾಸ್ಕ್ ಮಾಡಿದ ಬಗ್ಗೆ ಹೊಗಳುತ್ತಾ ಬಿಗ್ ಬಾಸಿಂದ ಎಕ್ಸಿಟ್ ಆಗ್ತಾರೆ. ಪಾತ್ರೆ ವಿಷಯಕ್ಕೆ ರಜತ್ ಮತ್ತು ಚೈತ್ರ ಅವ್ರ ಜೊತೆ ಒಂದು ಫನ್ನಿ ಜಗಳ ಆಯಿತು. ಮಂಜು, ಗೌತಮಿ, ಮೋಕ್ಷಿತಾ ಅವ್ರದ್ದು ಗೇಮ್ ಪ್ಲಾನ್ ಕೂಡ ಡಿಸ್ಕಷನ್ ಆಯಿತು. ಕಾರ್ತಿಕ್ ನಾಮಿನೇಷನ್ ಮಾಡಿಸೋಕ್ಕೆ ಬಂದರು. ಎಲ್ಲರೂ ಅವರ ಗೇಮ್ ಚೇಂಜ್ ಮೂಮೆಂಟ್ನ ಎಕ್ಸ್ಪ್ಲೈನ್ ಮಾಡಿದರು. ಇದಾದ ಮೇಲೆ ಕ್ಯಾಪ್ಟನ್ ಡೈರೆಕ್ಟ್ ನಾಮಿನೇಷನ್ ಮಾಡೋ ಟಾಸ್ಕ್ ಇರುತ್ತೆ. ಈ ಟಾಸ್ಕಲ್ಲಿ ಬ್ಲ್ಯಾಕ್ ವಾಟರ್ನ ತಲೆ ಮೇಲೆ ಹಾಕಬೇಕಾಗುತ್ತೆ. ಸೊ ಗೌತಮಿ ಅವರು ಈ ಬ್ಲ್ಯಾಕ್ ವಾಟರ್ನ ಮೋಕ್ಷಿತಾ ಅವರ ತಲೆ ಮೇಲೆ ಹಾಕ್ತಾರೆ. ಅಂದರೆ ಮೋಕ್ಷಿತಾನ ಡೈರೆಕ್ಟ್ ನಾಮಿನೇಟ್ ಮಾಡ್ತಾರೆ. ಇದಾದ ಮೇಲೆ ಕಾರ್ತಿಕ್ ಅವರು ಎಕ್ಸಿಟ್ ಆಗ್ತಾರೆ. ತ್ರಿವಿಕ್ರಮ್ ಅವರು ಭವ್ಯ ಅವ್ರಿಗೆ ನನ್ನಿಂದ ಫ್ರೆಂಡ್ಶಿಪ್ ಎಕ್ಸ್ಪೆಕ್ಟ್ ಮಾಡಬೇಡ ಅಂತ ಎಕ್ಸ್ಪ್ಲೈನ್ ಮಾಡ್ತಾರೆ. ಈ ನಾಮಿನೇಷನ್ ಮಧ್ಯ ಸ್ಕಿಪ್ ಟಾಸ್ಕ್ ಕೂಡ ನಡೆಯುತ್ತೆ. ಇದರಲ್ಲಿ ಹನುಮಂತ್ ಮತ್ತು ಧನರಾಜ್ ಅವರು ಚೆನ್ನಾಗಿ ಆ್ಯಕ್ಟ್ ಮಾಡಿದರು ಅಂತ ಕೂಡ ಅನಿಸುತ್ತೆ. ಸೊ ಟೋಟಲ್ ಆಗಿ ನಾಮಿನೇಟ್ ಆಗಿದ್ದು ರಜತ್ತು, ತ್ರಿವಿಕ್ರಮು, ಭವ್ಯ, ಚೈತ್ರ, ಶಿಶಿರ್, ಮೋಕ್ಷಿತಾ, ಹನುಮಂತ್ ಮತ್ತು ಧನರಾಜ್ ಅವರು. ನೆಕ್ಸ್ಟ್ ಡೇ ಮಾರ್ನಿಂಗ್ ಸಾಂಗ್ ನಡೀತು. ಮೋಕ್ಷಿತಾ ಅವರು ಮೈಕ್ ಮಿಸ್ ಮಾಡಿದ್ದಕ್ಕೆ ಚೈತ್ರ ಅವರು ಭಾಷಣ ಮಾಡಿದರು, ನೋಡೋಕ್ಕೆ ಚೆನ್ನಾಗಿತ್ತು. ಇದಾದ ಮೇಲೆ ಧನರಾಜ್ ಅವ್ರಿಗೆ ರಜತ್ ಮೇಲಿನ ಕೋಪ ಜಾಸ್ತಿ ಆಗಿತ್ತು. ಇದು ವಾದಕ್ಕೆ ಕೂಡ ಇಳಿತು. ಇದಾದ ಮೇಲೆ ಅಂಕಲ್ ಪಾಪು ಅನ್ನೋ ಕೂಡ ಮಾತು ಇಬ್ಬರಲ್ಲೂ ಕೂಡ ನಡೀತು. ಹೀಗೆ ಜಗಳ ಕೂಡ ಆಯಿತು. ಆಮೇಲೆ ಮಂಜಣ್ಣ ಮತ್ತು ಗೌತಮಿ ಅವರು ಜಗಳ ಸ್ಟಾಪ್ ಮಾಡಿದರು. ಆದರೂ ರಜತ್ ಅವರು ಧನರಾಜ್ ಮೇಲೆ ಅಷ್ಟು ಕೋಪ ಮಾಡ್ಕೊಳ್ಳೋ ಅವಶ್ಯಕತೆ ಇರಲಿಲ್ಲ ಅನಿಸ್ತು. ಒಂದೇನಪ್ಪ ಅಂದರೆ ಧನರಾಜ್ ಅವರು ಜಗಳ ಮಾಡಿದ್ದು ನೋಡೋಕ್ಕೆ ಎಲ್ರಿಗೂ ಖುಷಿ ಕೊಡ್ತು. ಇಷ್ಟು ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಇದೇ ಥರ ನಮ್ಮ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ. ಹೆಚ್ಚಿನ ಬಿಗ್ ಬಾಸ್ ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಎಲ್ರಿಗೂ ಧನ್ಯವಾದಗಳು ಮತ್ತೊಮ್ಮೆ. ಹಾಗೆ ಬೇಗ ನಿಮಗೆ ಅಪ್ಡೇಟ್ ಸಿಗಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ.